ಶಾಸಕರು ಏನು ಒಂದು ದುರಾಡಳಿತ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಅರ್ಥ ಆಗಲ್ಲ ಅನ್ನೋದು. ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ದಲಿತ ಮುಖಂಡರು ಏನು ನನ್ನ ಜೊತೆಗೆ ಕೂಡಿದಾರಲ್ಲ ಅವರ ಮೇಲೆ ರೌಡಿ ಶೀಟರ್ ಹಾಕ್ಸ್ತಾರಂತೆ. ಎಷ್ಟು ಜನರ ಮೇಲೆ ಹಾಕ್ಸ್ತಾರ ನೋಡೇ ಬಿಡೋಣ. ನಾವಂತೂ ನಿಮ್ಮ ಜೊತೆಗೆ ಇರ್ತೀವಿ. ಆಲ್ರೆಡಿ ವೇದಿಕೆಯ ಮೇಲೆ ಇರುವವರ ಮೇಲೆ 15 ಜನರ ಮೇಲೆ ರೌಡಿ ಶೀಟರ್ ಇದೆ. ಇನ್ನ ಎಷ್ಟು ಜನ ಹಾಕಿಸ್ತಾರ ನೋಡ್ಲೇಬೇಕು. ಇಂತಹ ಒಂದು ದುರಾಡಳಿತ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಯಾವುದೇ ಒಂದು ನಾನು ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾತಾಡಬಾರ್ದಂತಿತ್ತು, ಆದ್ರೆ ನಮ್ಮನ್ನ ಅವರು ಉರಿದುಂಬಿಸಿದ್ದಾರೆ. ಅಷ್ಟು ಕಷ್ಟ ಇಡಿಸಿದ್ದಾರೆ. ನಮಗೆ ಮಾತಾಡಲೇಬೇಕು, ಇಲ್ಲ ಅಂದ್ರೆ ಮಾತಾಡುವ ಸಮಯ ಬಂದಿದೆ. ನಾವು ಇಷ್ಟು ದಿವಸದಿಂದ ಸುಮಾರು ಹೆಲ್ಮೆಟ್ಗಳು 28 ಪಂಚಾಯಿತಿಯಲ್ಲಿ ಸುಮಾರು 40,000 ಹೆಲ್ಮೆಟ್ ಕೊಟ್ಟಿದ್ದೀವಿ. ಯಾವತ್ತೂ ನಾವು ಅವರ ಹೆಸರು ಹೇಳಿರ್ಲಿಲ್ಲ. ಮೊನ್ನೆ ತಾನೇ ನಮಗೆ ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು. ಅದಕ್ಕೋಸ್ಕರ ಅವರ ಹೆಸರು ಹೇಳಬೇಕಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಅವರು ಪೊಲೀಸ್ ಪರ್ಮಿಷನ್ ಸಹ ನಮಗೆ ಕೊಡಿಸಕ್ಕೆ ಸಿದ್ಧತೆ ಇರಲಿಲ್ಲ. ಇದಕ್ಕೆ ಹಣ ನಮ್ಮ ಸಂಸದರಲ್ಲಿ ಬೇಡಿಕೊಂಡೆ, ಹಣ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದಾರೆ, 2 ಕಡೆ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನು ನೆಕ್ಸ್ಟ್ ಡೇಟ್ಗೆ ಹಾಕೊಳ್ಳೋಣ ಅಂತಂದ್ರೆ, ಬೇಡ ಬೇಡ ನೀನು ಇರೋ, ನಿನ್ನ ಜೊತೆಗೆ ನಾನಿರ್ತೀನಿ ಅಂತ ಹೋಗಿ ಚಿಕ್ಕಬಳ್ಳಾಪುರ SP ಅವರಿಗೆ ಫೋನ್ ಮಾಡಿ ನಮಗೆ ಆವತ್ತಿನ ರಾತ್ರಿ 8 ಗಂಟೆಗೆ ಪರ್ಮಿಷನ್ ಕೊಡಿಸು, ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ಮಾಡಿಕೊಟ್ಟಂತಹ ನಮ್ಮ ಸುಧಾಕರ್ ಅನ್ನೋರಿಗೆ ನಮಸ್ಕರಿಸಬೇಕೆಂದು ನಾನು ಈ ಸಮಯದಲ್ಲಿ ಹೇಳ್ತೇನೆ. ಅವರಿಗೆ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ಸಹ ಹೇಳಕ್ಕೆ ಬಯಸುತ್ತೇನೆ. ಅವರು ಇಲ್ಲಿದ್ರೆ ನಾನು ಈ ಬಾಗೇಪಲ್ಲಿಯಲ್ಲಿ ನಾವು ಯಾರಂತ ಧಮಕಿ ಹಾಕೋದು? ಯಾಕೆ ಸರ್ಕಾರ ಅವ್ರದ್ದು, ಪೊಲೀಸ್ ಅವ್ರದ್ದು, ತಹಸೀಲ್ದಾರ್ ಆಫೀಸ್ ಅವ್ರದ್ದು. ಪರ್ಮಿಷನ್ ಕೊಟ್ಟಿರುವಂತಹ ಒಂದು ಅನುಮತಿ ಪತ್ರವನ್ನು ರದ್ದು ಮಾಡ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದ್ರೆ ನಾನು ಇಲ್ಲ ಪರ್ಮಿಷನ್ ಕೊಡಲ್ಲಪ್ಪ, ನೀವು ಇನ್ನೊಂದು ದಿವಸ ಮಾಡ್ಕೊಳ್ಳಿ ಅಂತಾರೆ. ಅವರೇ ನಮಗ್ ಗತಿ ಇಲ್ದಿದ್ರೆ ನಾವು ಯಾರ ಹತ್ರ ಹೋಗಿ ಈ ಕಾರ್ಯಕ್ರಮವನ್ನು ಮಾಡಕ್ಕಾಗ್ತದೆ? ಅದರಿಂದ ಅಣ್ಣ ಅವರು ಇರುವ ತನಕ ಬಾಗೇಪಲ್ಲಿಯಲ್ಲಿ ನಮ್ಮನ್ನು ಯಾರು ಕೈ ಹಿಡಲಕ್ಕಾಗಲ್ಲ. ಸುಬ್ಬಾರೆಡ್ಡಿ ಅವರೇ ಶಾಸಕರೇ, ಈ ದಿನದಿಂದ ನೋಡ್ಕೊಂಡಿರಿ, ನಾವು ಎದುರಾಳಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. 100% ನಿಮ್ಮ ಎದುರಾಳಿಯಾಗಿ ಇದ್ದೇ ಇರ್ತೀವಿ ಮುಂದಿನ ದಿನಗಳಲ್ಲಿ. ಮಾನ್ಯ ಶಾಸಕರೇ, 2013ರಲ್ಲಿ ತಮ್ಮಲ್ಲಿ ಒಂದು ಮಾತನ್ನ ಹೇಳಕ್ಕೆ ಬಯಸುತ್ತೇನೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅಂದ್ರೆ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಮೊಟ್ಟ ಮೊದಲನೇದಾಗಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ರಿ. ಆ ದಿನ ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು, 3 ತಾಲೂಕುಗಳಲ್ಲಿ ನಿಮ್ಮದು, ನಿಮ್ಮ ಅನುಯಾಯಿಗಳದು, ನಿಮ್ಮ ಬಿನಾಮಿಗಳದು ಆವತ್ತು ಎಷ್ಟು ಎಕರೆ ಇತ್ತು, ಈ ದಿನ ಎಷ್ಟು ಎಕರೆ ಇದೆ ಅಂತ ಹೇಳಕ್ಕಾಗ್ತದೆ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಬಾಗೇಪಲ್ಲಿಯನ್ನು ಲೂಟಿ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಶಾಸಕರು. 15 ವರ್ಷದಿಂದ ಲೂಟಿ ಮಾಡ್ತಾ ಇದ್ದಾರೆ. 1,000 ಎಕರೆ ಜಮೀನು ಮಾಡಿದ್ದಾರೆ. 1,000 ಎಕರೆ ಜಮೀನು ಲೂಟಿ ಮಾಡಿದ್ದಾರೆ. ದೀನ ದಲಿತರ ಜಮೀನು ಲೂಟಿ ಮಾಡಿದ್ದಾರೆ. ಇದು ಘಂಟಾಘೋಷವಾಗಿ ಹೇಳ್ತೀನಿ. ಅವರಿಗೆ ತಾಕತ್ತಿದ್ರೆ ಚಾಲೆಂಜ್ ಆಗಿ ನಾನು ಯಾವುದೇ ಒಂದು ಜಮೀನು ತಗೊಂಡಿಲ್ಲ ಅಂತ ಹೇಳಿ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಅನಿವಾರ್ಯ ಪರಿಸ್ಥಿತಿಯಿಂದ ಅವರ ಬಗ್ಗೆ ಮಾತಾಡಲಿಕ್ಕೆ ನಾನು ಮಾತಾಡಲೇಬೇಕಾಗಿದೆ. 1 ವಾರದಿಂದ ಅಷ್ಟು ಕಷ್ಟ ಕೊಟ್ಟಿದ್ದಾರೆ ನಮಗವರು. ನಿಮಗೇನಾದ್ರೂ 1,000 ಎಕರೆ ಇದೆ, ಯಾವುದು ಗುಡಿಬಂಡೆ ತಾಲೂಕು ಸೋಮಲಾಪುರ ಗ್ರಾಮ, ದಲಿತರ ಜಮೀನು. ಇವಾಗ ಕಾಂಪೌಂಡ್ ಆಗ್ತಾ ಇದ್ದಾರೆ, ಹೋಗಿ ನೋಡಿ. ಇದರ ಜೊತೆಗೆ ನಿಮಗೆ ಯಾವುದೇ ಒಂದು ಜಮೀನು ಬೇಕಾದರೆ ಆ ಜಮೀನಿನ ಮೇಲೆ ನೀವು ಇದಕ್ಕೆ ಲೋಕಾಯುಕ್ತಕ್ಕೆ ಬರೀತೀರಾ, ನಿಮ್ಮ ಲೆಟರ್ ಮೇಲೆ ಲೋಕಾಯುಕ್ತಕ್ಕೆ ಬರೀತೀರಾ, ವಿಧಾನಸಭೆಯಲ್ಲಿ ಹೇಳ್ತೀರಾ, ಪ್ರತಿಯೊಂದು ಮಾಡ್ತೀರಾ.
ಅದೇ ಜಮೀನನ್ನು ನೀವು ನಿಮ್ಮ ಮಕ್ಕಳು ನಿಮ್ಮ ಅನುಯಾಯಿಗಳ ಹೆಸರಿಗೆ ನೋಂದಣಿ ಮಾಡಿಸ್ತೀರಾ. ಕೇವಲ ಒಂದು 25 ಲಕ್ಷ 30 ಲಕ್ಷ. ಅದನ್ನ ಸರ್ಕಾರಕ್ಕೆ ಮಿನಿಮಮ್ 1.5 ಕೋಟಿಯಿಂದ ಮಾಡ್ತೀರಾ. ಇದು ಜನರಿಗೆ ಮೋಸ ಮಾಡ್ತಾ ಇಲ್ಲ. ನಿಮಗೆ ಜನರ ಮೇಲೆ ಪ್ರೀತಿ ಇದ್ರೆ, ಜನರ ಮೇಲೆ ಅಷ್ಟು ಇಷ್ಟ ಇದ್ರೆ ಡೈರೆಕ್ಟ್ ಆಗಿ ಜನರಿಗೆ ಕೊಡಿಸ್ಬೇಕಾಗಿತ್ತು. ನೀವು ತೊಂದರೆ ಕೊಡೋದು, ನೀವು ಯಾವುದೇ ಒಂದು ಜಮೀನು ಬೇಕಾದ್ರೆ ಆ ಜಮೀನ್ ನನಗೆ ಕೊಡು, ಆ ಜಮೀನ್ ನನಗೆ ಕೊಡು, ಇಲ್ಲ ಅಂದ್ರೆ ನಾನು ಬೇರೆ ತರ ಇದು ಮಾಡಿಸ್ತೀನಿ ಅಂತ ತೊಂದರೆ ಕೊಡೋದು. ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ಇದರ ಜೊತೆಗೆ ಮೊನ್ನೆ ತಾನೇ 200 ಕೋಟಿ ಗಂಟ್ಲು ಮಲ್ಲಮ್ಮ ಕಣವೆ ಒಂದು ಡ್ಯಾಮ್ ಅನ್ನು ನಿರ್ಮಿಸ್ಲಿಕ್ಕೆ ಹೋಗ್ತಾರೆ. ಒಂದು ವಾರದ ಹಿಂದ್ಗಡೆನೆ ಪಾತ್ಪಾಲ್ಯ ಹೋಬ್ಳಿಯಲ್ಲೇ ಜಮೀನು ಮತ್ತೆ ಪರ್ಚೇಸ್ ಮಾಡ್ತಾರೆ. ಅವರು ಪಾತ್ಕೋಟ ಸರ್ವೆ ನಂಬರ್ ಅಲ್ಲಿ ನೋಂದಣಿ ಮಾಡಿಸ್ತಾರೆ. ಅಂದ್ರೆ ಇವ್ರದ್ದು ಉದ್ದೇಶ ಏನಿದೆ ಗೊತ್ತಾ? ಏನೇ ಇದ್ರು ಬಾಗೇಪಲ್ಲಿಯನ್ನು ಲೂಟಿ ಮಾಡಬೇಕು, ನಾನು ಹಿಟ್ಲರ್ ದರ್ಬಾರ್ ಮಾಡಬೇಕು, ಆ ತರ ದರ್ಬಾರ್ ಮಾಡ್ತಾ ಇರುವಂತ ಶಾಸಕರು ಎಷ್ಟು ದಿನ ಇರ್ತಾರೆ, ಏನು ಮಾಡ್ತಾರೆ ಅಂತ ನೋಡಲೇಬೇಕಾಗ್ತದೆ. ಅದಕ್ಕೆ ನಿಮ್ಮ ಎಲ್ಲರ ಸಹಕಾರನೂ ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಶಾಸಕರು, ಅಧಿಕಾರಿಗಳು ಯಾರೊಬ್ಬರೇ ಆಗಲಿ, ಶಾಸಕರು ಯಾವ ತರ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಯಾವುದೇ ಒಂದು ರೈತರು ಹೋದ್ರೆ 1 ರೂಪಾಯಿ ಕಾಸು ಇಲ್ದಿರ, 1 ರೂಪಾಯಿ ಹಣ ಕೊಡ್ದಿರ ಕೆಲಸ ಮಾಡುವಂತ ಪರಿಸ್ಥಿತಿ ಇಲ್ಲ. ಯಾವುದೇ ಒಂದು ಇನ್ಸ್ಪೆಕ್ಟರ್ ಆಗಲಿ, ಒಂದು ತಾಲೂಕು ಆಫೀಸ್ ಆಗಲಿ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ 3 ತಾಲೂಕುಗಳಲ್ಲಿದೆ. ನೀವು ಲೂಟಿ ಮಾಡ್ತಾ ಇದ್ದೀರಾ. ತಾಕತ್ತಿದ್ರೆ ಯಾವುದೇ ಒಂದು ಅಧಿಕಾರಿಗಳ ಹತ್ರ 1 ರೂಪಾಯಿ ನಾನು ತೆಗೆದುಕೊಳ್ತೀರ ಕೆಲಸ ಮಾಡ್ತೀನಿ ಅಂತ ಗಡಿದೇವು ವೆಂಕಟರಾಮ ಸ್ವಾಮಿ ಹತ್ರ ಪ್ರಮಾಣ ಮಾಡಿ. ನೀವು ಅಧಿಕಾರಿಗಳ ಹತ್ರ ಲಂಚ ತಗೊಂಡ್ರೆ ಜನರ ಸೇವೆ ಹೆಂಗ್ ಮಾಡಕ್ಕಾಗ್ತದೆ? ಯಾವುದೇ ರೀತಿ ಸೇವೆ ಮಾಡಕ್ಕಾಗಲ್ಲ. ಮಾನ್ಯ ಶಾಸಕರೇ, ಇನ್ನ ಹೇಳ್ತಾ ಇದ್ರೆ 106 ಇದೆ. ಕಾಂಟ್ರಾಕ್ಟರ್ ಕೆಲಸ ನಿಮ್ದೆ, ಕಾಂಟ್ರಾಕ್ಟರ್ ಕೆಲಸ ನಿಮ್ದೆ, ಜಲ್ಲಿ ಮಿಷನ್ ನಿಮ್ದೆ. ನಾನು ಮೊನ್ನೆನೆ ಹೇಳಿದ್ದೀನಿ ಪತ್ರಿಕಾ ಮಿತ್ರರ ಮುಖಾಂತರ. ಟೈರ್ ಪ್ಲಾಂಟ್ ನಿಮ್ದೆ. ಕಾಂಟ್ರಾಕ್ಟರ್ ಅಲ್ಲಿ ಪಾರ್ಟ್ನರ್ ನಿಮ್ಮ ಮಗನೇ ಇರಬೇಕು, ಬೇರೆ ಯಾರೊಬ್ಬರು ಇರಬಾರದು. ಅಂತಹ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರಿಗೇನಾದ್ರೂ ಅವಕಾಶ ಕೊಟ್ರೆ ಬಾಗೇಪಲ್ಲಿಯನ್ನು ಕಂಪ್ಲೀಟ್ ನೋಂದಣಿ ಮಾಡಿಕೊಂಡು ಹೋಗ್ಬೋದು. ಎಲ್ಲಾ ಜಮೀನು ಮಾಡಿಕೊಟ್ರು ಬೇಡ ಅನ್ನುವ ಪರಿಸ್ಥಿತಿ ಇಲ್ಲ. ಏನಾದರೂ ಹಿಂಗೆ ಮಾಡ್ತಾ ಇರ್ಲಿ, ನಿಮ್ಮೆಲ್ಲರ ಸಹಕಾರ ಇರ್ತದೆ. ಅವ್ರೇನಾದ್ರೂ ನಮ್ಮ ವೇದಿಕೆ ಮೇಲೆ ಇರುವಂತಹ ಮುಖಂಡರಿಗೂ ಕಾರ್ಯಕರ್ತರಿಗೂ ಏನಾದರೂ ತೊಂದರೆ ಕೊಟ್ರೆ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆಯಿಂದ ತಿಳಿಸ್ತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳಾಗಬಹುದು, ತಾಲೂಕು ಆಫೀಸ್ ಅಧಿಕಾರಿಗಳಾಗಬಹುದು, ಇಒ ಯಾರು ಎಲ್ಲ ಪಂಚಾಯಿತಿ ಆಫೀಸರ್ಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಮುನ್ಸೂಚನೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರ ಕೆಲಸಗಳಾಗದಿದ್ದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಸದರ ನೇತೃತ್ವದಲ್ಲಿ ಅಭಿವೃದ್ಧಿ ಧರಣಿಯನ್ನು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಒಂದು ಮನಸ್ತತ್ವ ಇರಬೇಕು ಶಾಸಕರಿಗೆ. ಕೇವಲ ನಮ್ಮ ಸಂಸದರು, ಮಾಜಿ ಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ 2 ವರ್ಷ 10 ವರ್ಷ ಶಾಸಕರು, 2 ಟರ್ಮ್. ಅವರ ಅಭಿವೃದ್ಧಿ ನೋಡಿ ಚಿಕ್ಕಬಳ್ಳಾಪುರ ಯಾವ ತರ ಇದೆ ಅಂತ ಕಂಪೇರ್ ಮಾಡಕ್ಕೆ ಆಗಲ್ಲ. ಶಾಸಕರೇ, ನೀವೊಂದು ಬಾಗೇಪಲ್ಲಿಯಲ್ಲಿ ಒಂದು ಹಾಸ್ಪಿಟಲ್ ಆಗಲಿ, ಒಂದು ಹಾಸ್ಟೆಲ್ ಆಗಲಿ, ಒಂದು ಕಾಲೇಜ್ ಆಗಲಿ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಯಾವುದು ತರಕ್ಕಿಲ್ಲ. 15 ವರ್ಷದಿಂದ ನಿಮ್ದೇ ಸರ್ಕಾರ ಇದೆ, ನೀವೇ ಶಾಸಕರಿದ್ದೀರಾ. ಯಾವ ಅಭಿವೃದ್ಧಿ ಇದೆ? ನಿನ್ನೆ ತಾನೇ ಪತ್ರಕರ್ತ ಮಿತ್ರರು, ನಮ್ಮ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಮಾತಾಡ್ತಾರೆ ನಮ್ಮ ಶಾಸಕರ ಅಭಿವೃದ್ಧಿ ಏನಿದೆ ಅಂತ. ಶಾಸಕರ ಅಭಿವೃದ್ಧಿ ನಿಮ್ಗೆಲ್ಲ ಗೊತ್ತಿರುವಂತದೆ. ಯಾಕಂದ್ರೆ ಹೈವೇ ಒಂದು ಬಿಟ್ರೆ ಅಲ್ಲಿ ಕಡೆ ಹೋಗ್ಬಿಟ್ಟು ಬನ್ನಿ ಯಾವ ಅಭಿವೃದ್ಧಿ ಇದೆ ಅಂತ. ಅವ್ರದ್ದು ಗನಂದಾರಿ ಕೆಲಸ. ಅವರ ಅಭಿವೃದ್ಧಿ ಅಂದ್ರೆ
ಪ್ರತಿಯೊಂದು ವಿಲೇಜ್ ಅಲ್ಲೂ ಪ್ರತಿಯೊಂದು ಪಟ್ಟಣದಲ್ಲೂ ಒಂದೊಂದು ಕಡೆ 100 ಎಕರೆ ಮಾಡ್ಕೊಂಡಿದ್ದಾರೆ. ಅದೇ ಅವರ ಶಾಸಕರ ಅಭಿವೃದ್ಧಿ, ಬೇರೆ ಇನ್ನು ಯಾವ ಅಭಿವೃದ್ಧಿನೂ ಇಲ್ಲ. ಮೊನ್ನೆ ತಾನೇ ಸೆಕ್ಷನ್ ಅಲ್ಲಿ ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ ಅಂತಂದ್ರೆ ಅವರು ಸೆಕ್ಷನ್ ಅಲ್ಲಿ, ಅಣ್ಣ ನನ್ನ ಜಮೀನು KEDBಗೆ ಅಕ್ವಿಸೇಷನ್ ಆಗಿದೆ, ಆ ದುಡ್ಡು ಕೊಡಿಸಿ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರದ್ದೇ ಜಮೀನು ಸುಮಾರು 200 ಎಕರೆ ಮೇಲೆ KEDBಗೆ ಅಕ್ವಿಸೇಷನ್ ಮಾಡಿದ್ದಾರೆ. ದಯಮಾಡಿ ಹೆಲ್ಮೆಟ್ ಎಲ್ಲರಿಗೂ ಕೊಡ್ತೀವಿ. ನಮ್ಮ ಸಂಸದರು ಮಾತಾಡ್ತಾರೆ, ದಯಮಾಡಿ ವೇದಿಕೆಗೆ ಬನ್ನಿ ಅಣ್ಣ, ಒಬ್ಬೊಬ್ಬರಿಗೆ ಬೇಕಾದ್ರೆ 2 ಹೆಲ್ಮೆಟ್